ಗುರುಚರಿತ್ರೆಯ 13ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಶ್ರೀಮನ್ಮಹಾಗಣಾಧಿಪತಯೇ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧಮುನಿಗೆ ಧನ್ಯತೆ ಪಡೆದವನಂತೆ ತಲೆಬಾಗಿ, ಗುರುದೇವ, ನಿಮ್ಮ ಕೃಪೆಯಿಂದಾಗಿ ನನಗೆ ಧರ್ಮಜ್ಞಾನವು ಬೋಧಿಸಲ್ಪಟ್ಟಿತು. ಅದರಿಂದಾಗಿ ನನ್ನಲ್ಲಿ ಪಾರಮಾರ್ಥವನ್ನು ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕೆಂಬ ಹಂಬಲ ಉಂಟಾಯಿತು. ಹಾಗೂ ಗುರುಚರಿತ್ರೆಯ ರುಚಿಯು ನಿರಂತರವಾಗಿ ಸ್ಥಿರಗೊಂಡಿತು. ಹಾಗೂ ಈ ನಿಮ್ಮ ಮಹದುಪಕಾರವನ್ನು ಏನು ಕೊಟ್ಟರೂ ನನ್ನಿಂದ ತೀರಿಸಲಿಕ್ಕೆ ಆಗದು. ಆದ ಕಾರಣ ನನ್ನ ಭಕ್ತಿ ಎಂಬ ಪವಿತ್ರ ಪುಷ್ಪವನ್ನೇ ನಿಮ್ಮ ಪದತಲಕ್ಕೆ ಅರ್ಪಿಸಿ ಪ್ರಶ್ನೆ ಮಾಡುತ್ತಿದ್ದೇನೆ. ಪ್ರಯಾಗದಲ್ಲಿ ಗುರುಗಳು ಮಾಧವ ಸರಸ್ವತಿಗೆ ದೀಕ್ಷೆ ನೀಡಿದ ನಂತರ ಮುಂದೇನು ಘಟನೆ ನಡೆಯಿತು ಎಂಬುದನ್ನು ದಯವಿಟ್ಟು ತೀವ್ರ ನನಗೆ ಹೇಳುವ ಕೃಪೆ ಮಾಡಬೇಕೆಂದು ಕೇಳಿಕೊಳ್ಳಲು ಸಿದ್ಧಮುನಿಯು ಸಂತೋಷಭರಿತನಾಗಿ ಈ ರೀತಿ ಹೇಳತೊಡಗಿದನು. ನಾಮಧಾರಕ ಶಿಷ್ಯೋತ್ತಮನೇ, ನೀನು ಧನ್ಯ ಜೀವಿಯಾಗಿರುವುದರಿಂದಲೇ ಗುರುಚರಿತ್ರೆಯನ್ನು ಆಲಿಸುವ ಬಗ್ಗೆ ನಿನ್ನಲ್ಲಿ ಇಷ್ಟೊಂದು ಹಂಬಲ ಉಂಟಾಗತೊಡಗಿದೆ. ನಿನಗೀಗ ಸಂಪೂರ್ಣವಾಗಿ ಗುರು ಕೃಪೆಯಾಗಿದೆ ಎಂದೇ ಭಾವಿಸಿಕೋ. ನಿನ್ನ ತರ್ಕಬದ್ಧವಾದ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ನನಗೆ ಅತ್ಯಾನಂದವೆನಿಸುತ್ತದೆ. ಶಿಷ್ಯನೇ ಕೇಳು. ಮಾಧವ ಸರಸ್ವತಿಗೆ ಸನ್ಯಾಸ ದೀಕ್ಷೆ ಕೊಟ್ಟ ನಂತರ ಕೆಲವು ದಿನಗಳವರೆಗೆ ಆತನಿಗೆ ಉಪದೇಶ ನೀಡುತ್ತಾ ಪ್ರಯಾಗದಲ್ಲಿಯೇ ಉಳಿದುಕೊಂಡರು. ಆಗ ಶ್ರೀ ಗುರುಗಳು ಪರಮಾತ್ಮನ ಸಗುಣಾವತಾರವೆಂಬ ಕೀರ್ತಿಯು ಎಲ್ಲೆಡೆಗೂ ಬಹುಬೇಗನೆ ಪಸರಿಸಿ ಬಿಟ್ಟಿತು. ಹೀಗಾಗಿ ಎಷ್ಟೋ ಜನ ಭಾವಿಕ ಭಕ್ತರು ಅವರಿಂದ ಉಪದೇಶ ಪಡೆದು ಶಿಷ್ಯರಾಗತೊಡಗಿದರು. ಅವರಲ್ಲಿ ಮುಖ್ಯಸ್ಥನಾದವನೆಂದರೆ ಮಾಧವ ಸರಸ್ವತಿಯು. ಇದಲ್ಲದೆ ಗುರುಗಳ ಪ್ರೀತಿಗೆ ಪಾತ್ರರಾದ 7 ಜನ ಮುಖ್ಯ ಶಿಷ್ಯರಿದ್ದರು. ಅವರ ಹೆಸರುಗಳೇನೆಂದರೆ ಬಾಲ ಸರಸ್ವತಿ, ಕೃಷ್ಣ ಸರಸ್ವತಿ, ಉಪೇಂದ್ರ ಸರಸ್ವತಿ, ಮಾಧವ ಸರಸ್ವತಿ, ಸದಾನಂದ ಸರಸ್ವತಿ, ಜ್ಞಾನಜ್ಯೋತಿ ಸರಸ್ವತಿ. ಇನ್ನು 7ನೇಯವನೆಂದರೆ ಸಿದ್ಧಾನೆಂಬ ಹೆಸರಿನ ನಾನೊಬ್ಬನು. ನಾವಿಷ್ಟು ಜನರಲ್ಲದೆ ಇನ್ನೂ ಎಷ್ಟೋ ಜನ ಅಸಂಖ್ಯಾತ ಶಿಷ್ಯರು ಒಬ್ಬರಿಗಿಂತ ಒಬ್ಬರು ಹೆಚ್ಚಿನವರಾಗಿದ್ದರು. ಈ ಎಲ್ಲ ಶಿಷ್ಯ ಬಳಗವನ್ನು ಒಡಗೂಡಿಕೊಂಡು ನಮ್ಮ ಗುರುಗಳು ಪ್ರಯಾಗದಿಂದ ದಕ್ಷಿಣ ದಿಕ್ಕಿನಲ್ಲಿರುವ ತೀರ್ಥಕ್ಷೇತ್ರಗಳನ್ನೆಲ್ಲ ಪಾವನಗೊಳಿಸುತ್ತಾ ಪ್ರಯಾಣ ಬೆಳೆಸಿ ತಮ್ಮ ಪೂರ್ವಾಶ್ರಮದ ಜನ್ಮಸ್ಥಾನವಾದ ಖರಂಜ ನಗರಕ್ಕೆ ಬಂದು ತಲುಪಿದರು. ಗುರುಗಳು ಆ ನಗರಕ್ಕೆ ತಲುಪಿದೊಡನೆಯೇ ಅವರ ಪೂರ್ವಾಶ್ರಮದ ತಂದೆ ತಾಯಿಗಳು, 4 ಜನ ಸಹೋದರರು, ಒಬ್ಬ ತಂಗಿಯು ಬಹುಭಕ್ತಿಯಿಂದ ಆಗಮಿಸಿ ಗುರುಗಳಿಗೆ ನಮಸ್ಕರಿಸಿ ಶ್ರೀ ಗುರುಗಳಿಗೆ ಸರ್ವಾಲಂಕಾರಗಳಿಂದ ಪಾದಪೂಜೆ ಮಾಡಿದರು. ತ್ರಿಮೂರ್ತಿ ರೂಪನಾದ ಗುರುದೇವನನ್ನು ಪುರಜನರು ಬಹು ಅಚ್ಚರಿಯಿಂದ ನೋಡಿ ನಮಸ್ಕರಿಸಿ ಧನ್ಯತೆ ಪಡೆಯುತ್ತಿದ್ದರು. ತಾಯಿಯು ಗುರುಗಳನ್ನು ಪೂಜಿಸುತ್ತಿರುವಾಗ ಅವಳಿಗೆ ಪೂರ್ವಜನ್ಮದ ಸ್ಮರಣೆಯುಂಟಾಗಿ ಶ್ರೀ ಗುರುಗಳು ಶ್ರೀಪಾದ ವಲ್ಲಭರಾಗಿ ತೋರತೊಡಗಿದರು. ಅವಳು ಈ ಸಂಗತಿಯನ್ನು ತನ್ನ ಗಂಡನಾದ ಮಾಧವನಿಗೆ ತಿಳಿಸಿದಳು. ಗಂಡ ಹೆಂಡಿರಿಬ್ಬರು ಶ್ರೀ ಗುರುಗಳ ಅಂದಿನ ಹಾಗೂ ಇಂದಿನ ಅವತಾರಗಳ ಬಗ್ಗೆ ತುಲನೆ ಮಾಡುತ್ತಾ ಬಲು ಸಂತೋಷದಿಂದ ಗುರುಗಳ ಪಾದಪೂಜೆ ಮಾಡಿದರು. ಮತ್ತು ಯತಿರಾಜ, ನಮ್ಮನ್ನು ಈ ಸಂಸಾರ ಸಾಗರದಿಂದ ಪಾರು ಮಾಡು ಎಂದು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡರು. ಶ್ರೀ ಗುರು ನರಸಿಂಹ ಸರಸ್ವತಿಯು ಅವರನ್ನು ಕುರಿತು, ಹಿರಿಯರೇ, ನೀವು ಈ ಬಗ್ಗೆ ಎಳ್ಳಷ್ಟೂ ಚಿಂತಿಸಬೇಡಿರಿ. ಯಾಕೆಂದರೆ ಸನ್ಯಾಸ ಗ್ರಹಣ ಮಾಡಿದವನ ವಂಶದಲ್ಲಿಯ 42 ತಲೆಯ ಪಿತೃಗಳು ಉದ್ಧಾರ ಹೊಂದುವರು. ಅವರಿಗೆ ಶಾಶ್ವತವಾದ ಬ್ರಹ್ಮಪದವು ದೊರಕುವುದು. ಈ ಕಾರಣಕ್ಕಾಗಿಯೇ ನಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದೇವೆ. ನಿಮ್ಮ ಮಕ್ಕಳೆಲ್ಲರೂ ಶತಾಯುಷಿಗಳಾಗಿ ಅಷ್ಟೈಶ್ವರ್ಯದಲ್ಲಿ ಬಾಳುವರು. ಅವರ ಮಕ್ಕಳು ಮೊಮ್ಮಕ್ಕಳನ್ನು ಸಹಿತ ನೀವು ಕಣ್ತುಂಬ ನೋಡಿ ಆನಂದಿಸುವಿರಿ. ಜೀವನ ಅಂತ್ಯದಲ್ಲಿ ನೀವಿಬ್ಬರು ಶ್ರೀಕಾಶಿ ಕ್ಷೇತ್ರದಲ್ಲಿ ದೇಹಗಳನ್ನು ಇಡುವಿರಿ. ಅಲ್ಲಿ ದೇಹ ಬಿಟ್ಟವರಿಗೆ ಪುನರ್ಜನ್ಮವಿಲ್ಲವೆಂದು ವೇದಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕಾರಣ ನೀವು ಯಾವ ವಿಚಾರವಾಗಿಯೂ ಚಿಂತಿಸಕೂಡದು ಎಂದು ನುಡಿದು ಆಶೀರ್ವದಿಸಿದರು. ನಂತರ ಶ್ರೀ ಗುರುಗಳ ಪೂರ್ವಾಶ್ರಮದ ತಂಗಿಯಾದ ರತ್ನಾಯಿಯು ಬಂದು ಅವರಿಗೆ ನಮಸ್ಕರಿಸಿ, ದೇವ, ನನ್ನನ್ನು ಉದ್ಧರಿಸು. ಸಂಸಾರ ಮಾಯಿಗೆ ಬೆದರಿದ ನಾನು ತಪಸ್ಸು ಮಾಡಲು ಹೋಗಬೇಕೆಂಬ ಹಂಬಲವುಳ್ಳವಳಾಗಿದ್ದೇನೆ ಎಂದು ಪ್ರಾರ್ಥಿಸಿಕೊಂಡಳು. ಅವಳ ಮಾತನ್ನು ಕೇಳಿ ಶ್ರೀ ಗುರುಗಳು, ತಂಗಿ ರತ್ನಾಯಿ, ಸ್ತ್ರೀಯಾದವಳಿಗೆ ಪತಿ ಸೇವೆಗಿಂತ ಅಧಿಕವಾದ ತಪಸ್ಸು ಇನ್ನೊಂದಿಲ್ಲ. ಕಾರಣ ಪತಿಯೇ ಪರಮೇಶ್ವರನೆಂದು ಭಾವಿಸಿ ನೀನು ಆತನ ಸೇವೆ ಮಾಡಿ ಮುಕ್ತಿ ಹೊಂದುವುದೇ ಉಚಿತವಾಗಿದೆ ಎಂದು ತಿಳಿಸಿ ಹೇಳಿದರು. ಆಗ ರತ್ನಾಯಿಯು, ಗುರುದೇವ, ನೀನು ಭೂತ ಭವಿಷ್ಯತ್ತುಗಳನ್ನೆಲ್ಲ ಬಲ್ಲ ಸರ್ವಜ್ಞನಾಗಿರುವಿ. ದಯವಿಟ್ಟು ನನಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸು ಮತ್ತು ನನ್ನ ಪ್ರಾರಬ್ಧ ಗತಿಯು ಹೇಗೆ ಇರುವುದು ಎಂಬುದನ್ನು ನನಗೆ ತಿಳಿಸುವ ಕೃಪೆ ಮಾಡು. ಎಂದು ಅತ್ಯಂತ ವಿನಯದಿಂದ ಕೇಳಿಕೊಂಡಳು. ರತ್ನಾಯಿಯ ಮಾತು ಕೇಳಿದ ಶ್ರೀ ಗುರುಗಳು ತುಸು ಯೋಚಿಸಿ, ರತ್ನಾಯಿ, ನಿನ್ನ ಪ್ರಾರಬ್ಧವು ಅಷ್ಟೊಂದು ಸರಿಯಾಗಿಲ್ಲ.
ನಿನಗೀಗ ತಪಸ್ಸು ಮಾಡಬೇಕೆಂಬ ಹಂಬಲವಿದ್ದರೂ ಸಂಚಿತ ಕರ್ಮವನ್ನು ನೀನು ಅನುಭವಿಸಿಯೇ ತೀರಿಸಬೇಕಾಗುತ್ತದೆ. ನೀನು ಹಿಂದಿನ ಜನ್ಮದಲ್ಲಿ ಗೋಮಾತೆಯನ್ನು ಒದ್ದಿರುವಿ ಹಾಗೂ ನೆರೆಹೊರೆಯ ಗಂಡ ಹೆಂಡಿರಲ್ಲಿ ಜಗಳ ಹಚ್ಚಿರುವಿ. ಈ ಪಾಪಕರ್ಮಗಳ ಫಲವಾಗಿ ಸ್ವಲ್ಪ ದಿನಗಳ ನಂತರ ನಿನಗೆ ಕುಷ್ಠರೋಗ ಹತ್ತುವುದು. ನಿನ್ನ ಗಂಡನು ನಿನ್ನನ್ನು ತಿರಸ್ಕರಿಸಿ ಸನ್ಯಾಸಿಯಾಗಿ ಹೊರಟು ಹೋಗುವನು. ನಿನ್ನ ಪ್ರಾರಬ್ಧವು ಇಂತಿರುವುದು ಎಂದು ನುಡಿಯಲಾಗಿ ರತ್ನತಾಯಿಯು ಗಡಗಡ ನಡುಗುತ್ತಾ ಶ್ರೀ ಗುರುವಿನ ಪಾದ ಹಿಡಿದು, ಸದ್ಗುರುನಾಥ, ನನ್ನ ಭವಿತವ್ಯವೂ ಇಷ್ಟೊಂದು ಕ್ರೂರವಾಗಿದ್ದರೆ ನನ್ನ ಗತಿಯೇನು? ಶರಣಾಗತ ರಕ್ಷಕನಾದ ನೀನಲ್ಲದೆ ನನ್ನನ್ನು ಈ ಪಾಪಕೂಪದಿಂದ ಎತ್ತಿ ಉದ್ಧರಿಸುವುದಾದರೂ ಯಾರು ತಂದೆ ಎಂದು ಅಳುತ್ತಾ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳತೊಡಗಿದಳು. ಆಗ ಕೃಪಾನಿಧಿಯಾದಂತಹ ಸದ್ಗುರುವು, ತಂಗಿ, ಭಯಪಡಬೇಡ, ಪ್ರಾರಬ್ಧವನ್ನು ಭೋಗಿಸಲಿಕ್ಕೇ ಬೇಕು. ನಿನ್ನ ಜೀವನದ ಪೂರ್ವಾರ್ಧದಲ್ಲಿ ನೀನು ಸಮರೂಪವಾಗಿಯೇ ಕಾಲ ಕಳೆಯುವಿ. ಮುಂದೆ ಉತ್ತರಾರ್ಧದಲ್ಲಿ ಮಾತ್ರ ನಿನ್ನ ಗಂಡನು ನಿನ್ನನ್ನು ತ್ಯಜಿಸಿ ಹೋಗುವನು. ನಿನಗೆ ಇಳಿ ವಯಸ್ಸಾದಂತೆಲ್ಲ ಕುಷ್ಠರೋಗವು ಹೆಚ್ಚಾಗಿ ನಿನ್ನ ದೇಹವನ್ನು ಆವರಿಸುವುದು. ಅದನ್ನು ನೀನು ನಿನ್ನ ವಯೋಮಾನ ಮುಗಿಯವರೆಗೂ ಅನುಭವಿಸಬೇಕಾಗುವುದು. ನಿನ್ನ ದೇಹವು ನಷ್ಟವಾಗುವ ಕಾಲಕ್ಕೆ ನಿನಗೆ ನಮ್ಮ ಚರಣ ದರ್ಶನವಾಗುವುದರಿಂದ ನಿನ್ನ ಪಾಪರಾಶಿಯೆಲ್ಲ ಅಳಿದು ಸದ್ಗತಿ ಉಂಟಾಗುವುದು. ನಿನ್ನ ದೇಹವು ಮುಪ್ಪಾಗುವ ವೇಳೆಗೆ ನೀನು ಇಲ್ಲಿಂದ ದಕ್ಷಿಣ ಭಾಗದಲ್ಲಿರುವ ಭೀಮಾ ನದಿಗೆ ಅಮರಜಾ ಸಂಗಮವಾಗುವ ಸ್ಥಳಕ್ಕೆ ಬರಬೇಕು. ಅಲ್ಲಿ ಗಾಣಗಾಪುರವೆಂಬುದೊಂದು ಪುಣ್ಯಕ್ಷೇತ್ರವಿದೆ. ಅಲ್ಲಿಯೇ ನಿನ್ನ ಅವಸಾನ ಕಾಲದಲ್ಲಿ ನಮ್ಮ ಚರಣ ದರ್ಶನವಾಗುವುದೆಂದು ತಿಳಿಸಿ ದಕ್ಷಿಣದತ್ತ ನಡೆದರು. ಕರಂಜ ಪಟ್ಟಣದಿಂದ ಶಿಷ್ಯ ಸಮುದಾಯದೊಂದಿಗೆ ಹೊರಟ ಸದ್ಗುರುಗಳು ಗೌತಮಿ ಗೋದಾವರಿ ನದಿಯ ಉಗಮ ಸ್ಥಾನದಲ್ಲಿರುವ ತ್ರಯಂಬಕ ಕ್ಷೇತ್ರಕ್ಕೆ ಬಂದರು. ಈ ಕ್ಷೇತ್ರ ಮಹಿಮೆಯು ಪುರಾಣ ಪ್ರಸಿದ್ಧವಾಗಿರುವುದು. ಗೋದಾವರಿಯ ಮಹಿಮೆಯೂ ಅಪಾರವಾದದ್ದು. ಗೋದಾವರಿಯ ದಂಡೆಗುಂಟ ಹೊರಟ ಗುರುಗಳು ನಾಸಿಕ ಕ್ಷೇತ್ರಕ್ಕೆ ಬಂದರು. ಅದಾದರೂ ಮಹಿಮಾಯುಕ್ತ ಕ್ಷೇತ್ರವೇ ಆಗಿದೆ. ಗೋದಾವರಿಯ ಮಹಿಮೆಯ ಕಥೆ ಏನೆಂದರೆ, ಗೌತಮಿ ತೀರ್ಥದಿಂದ ಜಲವು ಬಹಿರಾರಣವಾಗಿ ಬ್ರಹ್ಮಾಂಡವನ್ನು ಮೀರಿ ಮೇಲಕ್ಕೆ ಪುಟಿದು ಹೋಗುತ್ತಿತ್ತು. ಆದರೆ ಒಮ್ಮೆ ಪುಟಿದು ಹೋದ ಆ ಪುಣ್ಯ ಜಲವು ಮತ್ತೆ ಮರಳಿ ಭೂಮಿಗೆ ಬೀಳುತ್ತಲೇ ಇರಲಿಲ್ಲ. ಯಾಕೆಂದರೆ ಆ ತೀರ್ಥದಿಂದ ಪುಟಿದು ಬರುವ ನೀರನ್ನೆಲ್ಲ ತೀರ್ಥೇಶ್ವರನು ಪ್ರೀತಿಯಿಂದ ತನ್ನ ಜಡೆಯಲ್ಲಿಯೇ ಧಾರಣ ಮಾಡಿಬಿಡುತ್ತಿದ್ದನು. ಇದನ್ನು ತಪ್ಪಿಸಿ ಭೂಲೋಕಕ್ಕೂ ಈ ಗಂಗೆಯ ಜಲಧಾರೆಯು ದೊರೆಯುವಂತೆ ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲ ಮುನಿಗಳು ಕೂಡಿ ಒಂದು ಉಪಾಯವನ್ನು ಯೋಜಿಸಿದರು. ಅದೇನೆಂದರೆ, ಮುನಿಗಳಲ್ಲೆಲ್ಲ ಗೌತಮನು ದೊಡ್ಡ ತಪಸ್ವಿಯಾಗಿದ್ದನು. ಆತನು ತನ್ನ ತಪೋ ಮಂದಿರದ ಸಮೀಪದಲ್ಲಿಯೇ ಒಂದು ಗದ್ದೆಯನ್ನು ನಿರ್ಮಿಸಿ ಅದರಲ್ಲಿ ಭತ್ತವನ್ನು ಬೆಳೆಸಿದ್ದನು. ಆತನು ಸರ್ವೇಶ್ವರನ ಪ್ರೀತಿಗೆ ಪಾತ್ರನಾದ ಯೋಗೀಶ್ವರನಾಗಿದ್ದನು. ಮುನಿಗಳೆಲ್ಲರೂ ಕೂಡಿ ಹೀಗೆ ಯೋಚಿಸಿದರು, ನಾವು ಏನಾದರೂ ಪ್ರಯತ್ನ ಮಾಡಿ ಈ ಗೌತಮ ಋಷಿಗೆ ಸಂಕಟವನ್ನು ತಂದೊಡ್ಡಬೇಕು. ಅಂದರೆ ಅದರ ನಿವಾರಣೆಗಾಗಿ ಗೌತಮನು ಸರ್ವೇಶ್ವರನನ್ನು ಪ್ರಾರ್ಥಿಸಿ ಗಂಗೆಯನ್ನು ಮರಳಿ ಭೂಮಿಗೆ ತರುವಂತಾದರೆ ನಮಗೂ ಆ ಪುಣ್ಯ ಜಲದಲ್ಲಿ ಮೀಯುವಂತಹ ಸುಯೋಗ ಒದಗುವುದು ಎಂದು ವಿಚಾರಿಸಿದ ಆ ಮುನಿ ಸಂಕುಲವು ತಮ್ಮ ತಪೋಶಕ್ತಿಯಿಂದ ಒಂದು ದರ್ಭೆಯ ಆಕಳು ಮತ್ತು ಕರುಗಳನ್ನು ಸಿದ್ಧಪಡಿಸಿ ಅದಕ್ಕೆ ಜೀವಕಳೆ ತುಂಬಿ ಗೌತಮನ ಗದ್ದೆಯಲ್ಲಿ ಭತ್ತದ ಬೆಳೆಯನ್ನು ಮೇಯುವುದಕ್ಕೆ ಬಿಟ್ಟರು. ಅನುಷ್ಠಾನವನ್ನು ಮುಗಿಸಿ ಮೇಲೆದ್ದ ಗೌತಮನು ತನ್ನ ಗದ್ದೆಯಲ್ಲಿ ಆಕಳು ಮೇಯುತ್ತಿರುವುದನ್ನು ಕಂಡು ಅದನ್ನು ಓಡಿಸುವ ಉದ್ದೇಶದಿಂದ ಒಂದು ದರ್ಭೆಯ ಹುಲ್ಲನ್ನು ಅದರತ್ತ ಬೀಸಿ ಒಗೆದನು. ಕೂಡಲೇ ಆ ದರ್ಭೆಯು ಶಸ್ತ್ರವಾಗಿ ಪರಿಣಮಿಸಿ ಆಕಳಿನ ಮೈಯಲ್ಲಿ ನಾಟಿದ್ದರಿಂದ ಅದು ತಕ್ಷಣವೇ ಸತ್ತು ಬಿದ್ದಿತು. ತನಗೆ ಗೋಹತ್ಯೆಯ ಮಹಾಪಾಪ ಬಂದು ಒದಗಿತು ಎಂದು ಗೌತಮನು ತುಂಬ ಹಳಹಳಿಸತೊಡಗಿದನು. ಎಲ್ಲ ಮುನಿಗಳನ್ನು ಕೂಡಿಸಿ ಇದಕ್ಕೆ ಪರಿಹಾರವೇನೆಂದು ಅವರನ್ನು ವಿಚಾರಿಸಿದಾಗ ಅವರೆಲ್ಲರೂ ಕೂಡಿ ಮಂತ್ರಾಲೋಚನೆ ಮಾಡಿ ಊರ್ಧ್ವಮುಖಿಯಾಗಿ ಶಿವನ ಜಡೆಯೇರುತ್ತಿರುವ ಗಂಗೆಯನ್ನು ನೀವು ನಿಮ್ಮ ತಪೋಶಕ್ತಿಯಿಂದ ಮರಳಿ ಧರೆಗೆ ತಂದರೆ ಮಾತ್ರ ನಿಮ್ಮ ಪಾಪ ಪರಿಹಾರವಾಗುವುದೆಂದು ತಮ್ಮ ಅಭಿಪ್ರಾಯವನ್ನು ಸೂಚಿಸಿದರು. ಗೌತಮ ಮುನಿಗಾದರೋ ಮುನಿಗಳ ಸೂಚನೆ ಸರಿಯೆನಿಸಿದ್ದರಿಂದ ಶಿವನನ್ನು ಕುರಿತು ಸಾವಿರಾರು ವರ್ಷಗಳವರೆಗೆ ತಪಸ್ಸನ್ನು ಆಚರಿಸಿದರು. ಗೌತಮರ ತಪಸ್ಸಿಗೆ ಮೆಚ್ಚಿದ ವ್ಯೋಮಕೇಶಿಯು ಅವರಿಗೆ ಪ್ರತ್ಯಕ್ಷನಾಗಿ ಏನು ವರ ಬೇಡುವಿಯೋ ಬೇಡಿಕೋ ಎಂದು ನುಡಿದನು. ಆಗ ಗೌತಮರು ಅತಿ ವಿನಯದಿಂದ ಶಿವನಿಗೆ ನಮಸ್ಕರಿಸಿ, ದೇವ, ಈ ಚರಾಚರ ಜಗತ್ತಿನ ಉದ್ಧಾರಕ್ಕಾಗಿ ನೀನು ಜಡೆಯಲ್ಲಿ ಧಾರಣ ಮಾಡುತ್ತಿರುವ ಬಹಿರಾರಣವ ಗಂಗೆಯನ್ನು ತಿರುಗಿ ಭೂಮಿಗೆ ಕಳುಹಿಸಿ ಉದ್ಧಾರಗೊಳಿಸು ಎಂದು ಪ್ರಾರ್ಥನೆ ಮಾಡಿಕೊಂಡರು. ಶಂಕರನು ತಥಾಸ್ತು ಎಂದು ನುಡಿದು ತನ್ನ ಜಡೆಯಲ್ಲಿರುವಂತಹ ಗೌತಮಿ ಗಂಗೆಯನ್ನು ಭೂಮಂಡಲಕ್ಕೆ ಹಿಂತಿರುಗಿಸಿದನು. ಅಂದಿನಿಂದಲೇ ಈ ನದಿಗೆ ಗೌತಮಿ ಅಥವಾ ವೃದ್ಧ ಗಂಗೆ ಎಂದು ಹೆಸರಾಯಿತು. ನಾಮಧಾರಕನೇ, ಗೌತಮ ಋಷಿಯ ಪ್ರಯತ್ನದಿಂದ ಧರೆಗಿಳಿದ ಈ ವೃದ್ಧ ಗಂಗೆಯ ಮಹಿಮೆಯನ್ನು ಯಾರಿಗೆ ತಾನೇ ವರ್ಣಿಸಲು ಸಾಧ್ಯ? ಇದನ್ನರಿತೇ ನಮ್ಮ ಪೂಜ್ಯ ಗುರುಗಳಾದ ನರಸಿಂಹ ಸರಸ್ವತಿ ಯತಿರಾಯರು ಈ ಗೌತಮಿ ತಟಾಕ ಯಾತ್ರೆಯನ್ನು ಆಚರಿಸಿ ಪವಿತ್ರಗೊಳಿಸಿದರು. ಅನಂತರ ಲೋಕಾನುಗ್ರಹಕ್ಕಾಗಿ ಗೋದಾವರಿ ತೀರದ ಮೇಲಿನ ಯಾತ್ರೆಗಳನ್ನು ಮಾಡುತ್ತಾ ಮಂಜರಿಕಾ ಎಂಬ ಕ್ಷೇತ್ರಕ್ಕೆ ಬಂದರು.
ಅಲ್ಲಿ ಮಾಧವಾರಣ್ಯನೆಂಬ ಹೆಸರಿನಿಂದ ಪ್ರಖ್ಯಾತಿ ಪಡೆದ ಒಬ್ಬ ಮುನಿಪುಂಗವನಿದ್ದನು. ಅವನು ಯಾವಾಗಲೂ ನರಸಿಂಹ ಸರಸ್ವತಿಯವರನ್ನ ಕುರಿತು ಮಾನಸ ಪೂಜೆ ಮಾಡುತ್ತಿದ್ದನು. ಅದಕ್ಕಾಗಿಯೇ ಶ್ರೀ ಗುರುವು ಆತನಿಗೆ ಪ್ರತ್ಯಕ್ಷವಾದಾಗ ಮಾಧವಾರಣ್ಯನಿಗೆ ಬಲು ಸಂತೋಷವೆನಿಸಿತು. ಒಳ್ಳೆಯ ಭಕ್ತಿಯಿಂದ ಆತನು ಶ್ರೀ ಗುರುವಿನ ಸ್ತುತಿಯನ್ನು ಮಾಡತೊಡಗಿದನು. ಆತನ ಸ್ತುತಿಯಿಂದ ಸಂತುಷ್ಟರಾದ ಗುರುಗಳು, ಮಾಧವಾರಣ್ಯ, ನಿನಗೀಗ ಮಂತ್ರಸಿದ್ಧಿಯಾಯಿತು. ನಿಶ್ಚಯವಾಗಿಯೂ ನೀನು ಸದ್ಗತಿ ಹೊಂದಿ ಬ್ರಹ್ಮಲೋಕ ಸೇರುವಿ ಎಂದು ಅಭಯ ಆಶೀರ್ವಾದಗಳನ್ನು ನೀಡಿ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾ ಗಂಗಾ ನದಿಯ ದಂಡೆಯಲ್ಲಿರುವಂತಹ ವಾಸರ ಬ್ರಹ್ಮೇಶ್ವರ ಎಂಬ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯ ಸಮುದಾಯದೊಂದಿಗಿನ ಶ್ರೀ ಗುರುಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಸಮಯಕ್ಕೆ ಸರಿಯಾಗಿ ಹೊಟ್ಟೆ ಶೂಲಿ ಇದ್ದ ಬ್ರಾಹ್ಮಣನೊಬ್ಬನು ನದಿಗೆ ಬಂದನು. ತನ್ನ ನೋವನ್ನು ತಾಳಲಾರದೆ ನದಿಗೆ ಮುಳುಗಿ ಸಾಯಬೇಕೆಂಬುದೇ ಅವನ ಉದ್ದೇಶವಾಗಿತ್ತು. ಆತನು ಗುರುಗಳನ್ನು ನೋಡಿರಲಿಲ್ಲ. ತನ್ನ ಹೊಟ್ಟೆಗೆ ಒಂದು ದೊಡ್ಡ ಕಲ್ಲನ್ನು ಕಟ್ಟಿಕೊಂಡು ಆತನು ಪ್ರವಾಹ ಮಧ್ಯಕ್ಕೆ ಸಾಗತೊಡಗಿದ್ದನು. ಆತನನ್ನು ದೂರದಿಂದಲೇ ನೋಡಿದ ಗುರುಗಳು ತಮ್ಮ ಶಿಷ್ಯ ವೃಂದದವರಿಗೆ, ಆ ಬ್ರಾಹ್ಮಣನನ್ನು ದಂಡೆಗೆ ಎಳೆದು ತನ್ನಿ, ಅವನು ಆತ್ಮಹತ್ಯೆ ಮಾಡಿಕೊಳ್ಳುವ ಸಿದ್ಧತೆಯಲ್ಲಿದ್ದಾನೆ, ಬೇಗ ಅವನನ್ನು ನನ್ನ ಬಳಿಗೆ ಕರೆತನ್ನಿ ಎಂದು ಆಜ್ಞೆ ಮಾಡಿದರು. ಒಡನೆಯೇ 4-6 ಜನ ಶಿಷ್ಯರು ಓಡಿ ಹೋಗಿ ಆ ಬ್ರಾಹ್ಮಣನನ್ನು ದಂಡೆಗೆ ಕರೆದು ತಂದು ಶ್ರೀ ಗುರುಗಳ ಎದುರು ನಿಲ್ಲಿಸಿದರು. ಆಗ ಗುರುಗಳು ಆ ಬ್ರಾಹ್ಮಣನನ್ನ ಕುರಿತು, ಅಯ್ಯ, ನೀನು ಯಾರು? ಯಾತಕ್ಕಾಗಿ ಆತ್ಮಹತ್ಯೆಯ ಪ್ರಯತ್ನ ನಡೆಸಿರುವೆ? ಆತ್ಮಹತ್ಯೆಯು ಮಹಾಪಾಪ. ನಿನಗೆ ಅಂಥ ಯಾವ ವಿಪತ್ತು ಬಂದಿದೆ? ಸವಿಸ್ತಾರವಾಗಿ ಹೇಳು ಎಂದು ಪ್ರಶ್ನೆ ಮಾಡಲು ಆ ಬ್ರಾಹ್ಮಣನು ಶ್ರೀಗಳವರಿಗೆ ನಮಸ್ಕರಿಸಿ, ಯತಿರಾಯರೇ, ದುರ್ದೈವಿಯಾದ ನನ್ನ ಚರಿತ್ರೆಯನ್ನು ಕೇಳಿ ತಾವು ಮಾಡುವುದಾದರೂ ಏನು? ಒಟ್ಟಾರೆ ನಾನು ಜನಿಸಿ ಬಂದದ್ದೇ ದೇವರ ದೃಷ್ಟಿಯಲ್ಲಿ ತಪ್ಪಾದಂತಿದೆ. ನಾನು ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದೇನೆ. 15-20 ದಿನಗಳಿಗೊಮ್ಮೆ ಊಟ ಮಾಡಿದರೆ ಸಹಿತ ನನಗೆ ಅನ್ನ ಅರಗದಾಗಿದೆ. ಊಟ ಮಾಡಿದೊಡನೆಯೇ ವಿಪರೀತ ಹೊಟ್ಟೆ ನೋವು ಬಂದು ಮಾರಣಾಂತಿಕ ಸಂಕಟ ಉಂಟಾಗುತ್ತದೆ. ನಿನ್ನೆಯ ದಿನ ಮಹಾನವಮಿಯ ಹಬ್ಬವಿತ್ತು. 1 ತಿಂಗಳಿನಿಂದ ಉಪವಾಸ ವ್ರತ ಮಾಡುತ್ತಿದ್ದ ನಾನು ನಿನ್ನೆ ಪಾಲನೆ ಮಾಡುವುದಕ್ಕಾಗಿ ಯಥೇಚ್ಛವಾಗಿ ಮೃಷ್ಟಾನ್ನ ಭೋಜನ ಮಾಡಿಬಿಟ್ಟೆನು. ಅದರ ಫಲವಾಗಿ ಭಯಂಕರವಾದ ಉದರ ಶೂಲೆ ಎದ್ದು ಗಂಗಾ ನದಿಯ ದಂಡೆಗುಂಟ ಹೊರಳಾಡಿದೆನು. ಏನು ಮಾಡಿದರೂ ನನ್ನ ಹೊಟ್ಟೆ ಶೂಲೆಯು ನಿಲ್ಲದಾಗಿರುವ ಕಾರಣ ನನಗೆ ಮರಣವೊಂದೇ ಯೋಗ್ಯ ಔಷಧಿ ಎಂದು ಮನದಲ್ಲಿ ನಿರ್ಧರಿಸಿದೆನು. ವಿಶ್ವೇಶ್ವರನಿಗೆ ಮನದಲ್ಲಿಯೇ ವಂದಿಸಿ ಗಟ್ಟಿ ಮನಸ್ಸು ಮಾಡಿ ಈ ಆತ್ಮಹತ್ಯೆಯ ಕಾರ್ಯಕ್ಕೆ ಕೈ ಹಾಕಿದೆನು ಎಂದು ಅಳುತ್ತಾ ತನ್ನ ಕರ್ಮದ ಕಥೆಯನ್ನೆಲ್ಲ ತೋಡಿಕೊಂಡನು. ಬ್ರಾಹ್ಮಣನ ಅಸಹಾಯಕತೆಯ ಮಾತುಗಳನ್ನು ಕೇಳಿ ದಯಾಭರಿತನಾದ ಗುರುದೇವನು, ಎಲ್ಲೋ ಬ್ರಾಹ್ಮಣನೇ, ಇನ್ನು ಮೇಲೆ ನೀನು ಎಂದೂ ಆತ್ಮಹತ್ಯೆಯ ಪ್ರಯತ್ನ ಮಾಡಬೇಡ. ಇಂದಿನಿಂದ ನಿನ್ನ ಹೊಟ್ಟೆ ಶೂಲೆಯ ವಿಕಾರ ಮಾಯವಾಯಿತೆಂದೇ ತಿಳಿದುಕೋ. ನಿನ್ನ ರೋಗವನ್ನು ಪರಿಹರಿಸುವುದಕ್ಕೆ ನಮ್ಮ ಬಳಿಯಲ್ಲಿ ಒಂದು ದಿವ್ಯವಾದ ಔಷಧಿಯುಂಟು. ನಿನ್ನ ಮನಸ್ಸಿನಲ್ಲಿ ನಮ್ಮ ಹೇಳಿಕೆಯ ಬಗ್ಗೆ ಸಂಶಯ ತಾಳಲಾರದೆ ಈಗ ಹೊಟ್ಟೆ ತುಂಬ ಊಟ ಮಾಡಿಬಿಡು, ಅಂದರೆ ನಿನ್ನ ರೋಗವು ಸಮೂಲ ನಾಶವಾಗಿ ಹೋಗುವುದು ಎಂದು ನುಡಿದರು. ಆ ಬ್ರಾಹ್ಮಣನಾದರೂ ಶ್ರೀ ಗುರು ವಚನದಲ್ಲಿ ವಿಶ್ವಾಸವಿಟ್ಟು ಅಂತೆಯೇ ಆಗಲಿ ತಂದೆ ಎಂದು ಭಕ್ತಿಯಿಂದ ನಮಸ್ಕರಿಸಿದನು. ಅಷ್ಟರಲ್ಲಿ ಆ ಗ್ರಾಮಕ್ಕೆ ಅಧಿಕಾರಿಯಾಗಿದ್ದ ಸಾಯಂ ದೇವನೆಂಬ ಹೆಸರಿನ ಬ್ರಾಹ್ಮಣನು ಸ್ನಾನ ಮಾಡಲೆಂದು ನದಿಗೆ ಬಂದವನು ದಂಡೆಯಲ್ಲಿ ನಿಂತಿದ್ದ ಶ್ರೀಗಳನ್ನು ಕಂಡು ತ್ರಿಕರಣಪೂರ್ವಕವಾದ ಭಕ್ತಿಯಿಂದ ಶ್ರೀಗಳಿಗೆ ಶಿರಸ್ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಗುರುಗಳು ಆ ಬ್ರಾಹ್ಮಣಾಧಿಕಾರಿಗಳನ್ನು ಆಶೀರ್ವದಿಸಿ, ನಿನ್ನ ಹೆಸರೇನು, ಇರುವುದೆಲ್ಲಿ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಆ ಅಧಿಕಾರಿಯು, ಸ್ವಾಮಿ, ನನ್ನ ಹೆಸರು ಸಾಯಂ ದೇವನೆಂದಿದೆ. ನಾನು ಕೌಂಡಿನ್ಯ ಗೋತ್ರದ ಆಪಸ್ತಂಭ ಶಾಖೆಯ ಬ್ರಾಹ್ಮಣನು. ನನ್ನ ಮೂಲ ವಾಸಸ್ಥಳವು ದಕ್ಷಿಣದಲ್ಲಿರುವ ಕಡಗಂಚಿ ಎಂಬ ಗ್ರಾಮವು. ನಾನು ಹೊಟ್ಟೆಯ ಪಾಡಿಗಾಗಿ ಮ್ಲೇಚ್ಛ ರಾಜನ ಸೇವೆಯಲ್ಲಿದ್ದು ಆತನ ಆಜ್ಞೆಯ ಮೇರೆಗೆ ಈ ಊರಿಗೆ ಅಧಿಕಾರಿಯಾಗಿ ಬಂದಿದ್ದೇನೆ. 1 ವರ್ಷದಿಂದಲೂ ನಾನು ಇದೇ ಊರಿನಲ್ಲಿ ವಾಸವಾಗಿದ್ದೇನೆ. ಇಂದು ನನ್ನ ಸುಕೃತದಿಂದ ತಮ್ಮಂಥ ಅವತಾರಿ ಪುರುಷರ ಚರಣ ದರ್ಶನದ ಸುಯೋಗವು ನನಗೆ ಲಭ್ಯವಾಯಿತೆಂದು ಶ್ರೀಗಳ ಪಾದಾರವಿಂದಗಳಿಗೆ ಅನನ್ಯ ಭಕ್ತಿಯಿಂದ ಮತ್ತೊಮ್ಮೆ ನಮಸ್ಕರಿಸಿದನು. ಗುರುಗಳು ಆತನ ನಿಶ್ಚಲವಾದ ಭಕ್ತಿಗೆ ಸಂಪ್ರೀತರಾಗಿ, ಸಾಯಂದೇವ, ಇಂದು ನೀನು ನಮ್ಮದೊಂದು ಆಜ್ಞೆ ಪಾಲಿಸಬೇಕು. ಅದೇನೆಂದರೆ, ಹೊಟ್ಟೆ ಶೂಲೆಯಿಂದ ಬಳಲಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸುತ್ತಿದ್ದ ಈ ಬ್ರಾಹ್ಮಣನಿಗೆ ನಾವು ಔಷಧ ಕೊಡುವೆವೆಂದು ಹೇಳಿ ತಡೆದು ನಿಲ್ಲಿಸಿದ್ದೇವೆ. ನೀನು ಈಗಿಂದೀಗಲೇ ಈ ಬ್ರಾಹ್ಮಣನನ್ನು ನಿನ್ನ ಮನೆಗೆ ಕರೆದೊಯ್ದು ಹೊಟ್ಟೆ ತುಂಬ ಊಟ ಮಾಡಿಸಬೇಕು. ಅದಕ್ಕಾಗಿ ನೀನೀಗ ಈ ಬ್ರಾಹ್ಮಣನಿಗೆ ಔತಣ ಕೊಡು ಎಂದು ಆಜ್ಞೆ ಮಾಡಿದರು. ಅದಕ್ಕೆ ಸಾಯಂ ದೇವನು ಕೈ ಮುಗಿದು, ಸ್ವಾಮಿ, ಈ ಬ್ರಾಹ್ಮಣನು ಬೇನೆಯಿಂದ ಬಳಲುತ್ತಿರುವನು. ಇಂಥವನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಮತ್ತೇನಾದರೂ ಅನಾಹುತಕ್ಕೆ ಕಾರಣವಾದರೆ ನನಗೆ ಬ್ರಹ್ಮಹತ್ಯೆ ದೋಷವು ಬರಲಿಕ್ಕಿಲ್ಲವೇ ಎಂದು ಪ್ರಶ್ನೆ ಮಾಡಲು ಅದಕ್ಕೆ ಗುರುಗಳು, ಹಾಗೇನಿಲ್ಲ, ಈ ಬಗ್ಗೆ ನೀನು ಚಿಂತಿಸಬೇಡ. ಉದ್ದಿನ ವಡೆ, ಚಕ್ಕುಲಿ, ಕರಿಗಡುಬು ಮುಂತಾದ ಕರಿದ ಪದಾರ್ಥಗಳಿಂದಲೂ ಹಾಲಿನಲ್ಲಿ ಸಿದ್ಧಪಡಿಸಿದ ಪಾಯಸದಿಂದಲೂ ಈತನಿಗೆ ಯಥೇಚ್ಛವಾಗಿ ಊಟ ಮಾಡಿಸು. ಅದೇ ಇವನ ವ್ಯಾಧಿ ನಿವಾರಣೆಗೆ ದಿವ್ಯೌಷಧಿಯಾಗಿ ಪರಿಣಮಿಸುವುದು. ಇದರಲ್ಲಿ ನೀನು ಯಾವ ಬಗೆಯಿಂದಲೂ ಸಂಶಯ ತಳೆಯಕೂಡದು ಎಂದು ಆಜ್ಞೆ ಮಾಡಲು ಸಾಯಂ ದೇವನು ಅದಕ್ಕೆ ಒಪ್ಪಿಕೊಂಡನು. ಮತ್ತು ತಾವು ಸಹ ತಮ್ಮ ಶಿಷ್ಯ ಪರಿವಾರದೊಂದಿಗೆ ನಮ್ಮ ಮನೆಗೆ ಬಂದು ಭಿಕ್ಷೆ ಸ್ವೀಕರಿಸಬೇಕೆಂದು ಶ್ರೀ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡನು. ಗುರುಗಳು ಆತನ ವಿನಂತಿಯನ್ನು ಮಾನ್ಯ ಮಾಡಿ ಆ ಹೊಟ್ಟೆ ನೋವಿನ ಬ್ರಾಹ್ಮಣನನ್ನು ಒಡಗೂಡಿ ತಮ್ಮ ಶಿಷ್ಯ ಪರಿವಾರದೊಂದಿಗೆ ಸಾಯಂ ದೇವನ ಮನೆಗೆ ಬಂದರು. ನಾಮಧಾರಕ,
ಸಾಯಂದೇವನ ಮನೆಯಲ್ಲಿ ವ್ಯವಸ್ಥೆ ಸುಸಜ್ಜಿತವಾಗಿದ್ದಿತು. ನಾವು ಗುರುಗಳೊಂದಿಗೆ ಅವರ ಮನೆಗೆ ಹೋದ ಕೂಡಲೇ ಜಾಖಾಯಿ ಎಂಬ ಹೆಸರಿನ ಆತನ ಸಾಧ್ವಿಯಾದ ಹೆಂಡತಿಯು ನಮ್ಮನ್ನು ಬಹು ಆದರದಿಂದ ಸ್ವಾಗತಿಸಿದಳು. ಗಂಡ ಹೆಂಡಿರಿಬ್ಬರು ಕೂಡಿ ನಮ್ಮ ಗುರುಗಳನ್ನು ದಿವ್ಯಾಸನದಲ್ಲಿ ಕೂರಿಸಿ ಪಾದ ತೊಳೆದು ಷೋಡಶೋಪಚಾರಗಳಿಂದ ಪೂಜೆ ಮಾಡಿದರು. ಅದೇ ಬಗೆಯಾಗಿ ಶಿಷ್ಯರಾದ ನಮ್ಮೆಲ್ಲರಿಗೂ ನಮಸ್ಕರಿಸಿದರು. ಗುರುಗಳ ಪಾದಪೂಜೆಯ ನಂತರ ವಾದ್ಯ ಘೋಷಗಳೊಂದಿಗೆ ಆರತಿ ನೈವೇದ್ಯಗಳಾದವು. ಮಂತ್ರಪುಷ್ಪವನ್ನು ಸಮರ್ಪಿಸಲಾಯಿತು. ಸಾಯಂದೇವನ ಹೆಂಡತಿಯು ಭಕ್ತಿಪರವಶಳಾಗಿ ಅನೇಕ ವಿಧದಿಂದ ಗುರುಸ್ತೋತ್ರದ ಹಾಡುಗಳನ್ನು ಹಾಡಿದಳು. ಆ ದಂಪತಿಗಳು ಪದ್ಧತಿಯಂತೆ ಸಲ್ಲಿಸಿದ ಪೂಜೆಯಿಂದ ಸಂತುಷ್ಟರಾದ ಗುರುಗಳು, ಸಾಯಂದೇವ, ನಿನ್ನ ಸಂತತಿಯು ಎಲ್ಲೆಡೆಗೂ ಪ್ರಖ್ಯಾತಿ ಪಡೆಯಲಿ, ನಿನ್ನ ವಂಶದಲ್ಲಿ ಗುರುಭಕ್ತಿಯು ನಿರಂತರವಾಗಿ ನೆಲೆಸಲಿ, ನೀವಿಬ್ಬರು ದಂಪತಿಗಳು ಪೂರ್ಣಾಯುಷಿಗಳಾಗಿ ಮಕ್ಕಳು ಮೊಮ್ಮಕ್ಕಳುಗಳೊಂದಿಗೆ ಸುಖವಾಗಿ ಬಾಳಿರಿ ಎಂದು ಹೃದಯ ತುಂಬಿ ಆಶೀರ್ವದಿಸಿದರು. ಇದಾದ ನಂತರ ಊಟದ ಏರ್ಪಾಡು ನಡೆಯಿತು. ಸಾಯಂದೇವನು ಗುರುಗಳ ಆಜ್ಞೆಯಂತೆ ಉದ್ದಿನ ವಡೆ, ಚಕ್ಕುಲಿ, ಕರಿಗಡುಬು ಮುಂತಾದ ಕರಿದ ಪದಾರ್ಥಗಳನ್ನು, 8 ಪ್ರಕಾರದ ಪಾಯಸ, ಪಕ್ವಾನ್ನಗಳನ್ನು, ಅನೇಕ ವ್ಯಂಜನ ಪದಾರ್ಥಗಳನ್ನು ಊಟಕ್ಕಾಗಿ ಸಿದ್ಧಪಡಿಸಿದ್ದನು. ರಂಗಬಲಿಗಳಿಂದ ಅಲಂಕೃತವಾದ ಆಸನಗಳೆದುರು ಎಲೆಗಳನ್ನು ಬಡಿಸಲಾಗಿತ್ತು. ಶ್ರೀಗಳು ಆ ಉದರಶೂಲಿಯ ಬ್ರಾಹ್ಮಣನನ್ನು ತಮ್ಮ ಸಮೀಪದಲ್ಲಿಯೇ ಊಟಕ್ಕೆ ಕೂರಿಸಿಕೊಂಡಿದ್ದರು. ಅಂದು ಗುರುಗಳು ಆ ಭಕ್ತನ ಮನೆಯಲ್ಲಿ ಒಳ್ಳೆ ಪ್ರೀತಿಯಿಂದ ಊಟ ಮಾಡಿದರು. ಅಲ್ಲದೆ ತಮ್ಮ ಜೊತೆಯಲ್ಲಿ ಊಟಕ್ಕೆ ಕೂಡಿಸಿಕೊಂಡಿದ್ದಂತಹ ಆ ಉದರಶೂಲಿಯ ಬ್ರಾಹ್ಮಣನಿಗೂ ಹೆಚ್ಚು ಹೆಚ್ಚಾಗಿ ಊಟ ಮಾಡಿಸಿದರು. ಗುರುಕೃಪೆಯಿಂದ ಸಾಯಂದೇವನ ಮನೆಯಲ್ಲಿ ಸಮೃದ್ಧಿ ಉಂಟಾಯಿತು. ಅಲ್ಲದೆ ಆ ಬ್ರಾಹ್ಮಣನ ಉದರಶೂಲೆಯೂ ಕೂಡ ಹೇಳ ಹೆಸರಿಲ್ಲದಂತೆ ಸಮೂಲ ನಾಶವಾಗಿ ಹೋಯಿತು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 13ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.